ಆ್ಯಕ್ಚುಲಿ ಇದು ರಿಯಲ್ ಲೈಫಲ್ಲಿ ನಡೆದಿರೋಂತಹ ಇನ್ಸಿಡೆಂಟ್. ಒಂದು ಮನೆ ಓನರ್ ಬಂದೇ ಶೇರ್ ಮಾಡ್ತಾರೆ. ಆ್ಯಂಡ್ ಆ ಓನರ್ ಮನೆಗೆ ಬರೋ ಬಾಡಿಗೆಗಿರೋರೆಲ್ಲ ಕೇವಲ 1 ತಿಂಗಳು 2 ತಿಂಗಳು ಇರ್ತಾರೆ. ಆಮೇಲೆ ಆ ಮನೆ ಖಾಲಿ ಮಾಡ್ತಾರೆ. ಯಾರನ್ನ ಕೇಳಿದ್ರು ಒಂದೇ ರೀಸನ್ನ ಹೇಳ್ತಾರೆ, ಡಿಸ್ಟರ್ಬೆನ್ಸ್. ಆ್ಯಂಡ್ ಅದು ಏನು ಡಿಸ್ಟರ್ಬೆನ್ಸು. ಆ್ಯಂಡ್ ಆ ಮನೆ ಮುಂದೆಗಡೆ ಅಮ್ಮು ಅನ್ನೋ ಒಂದು ಹುಡುಗಿಯವರ ಫ್ಯಾಮಿಲಿ ಕೂಡ ಇರುತ್ತೆ. ಅವ್ರಿಗೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಸೊ ಏನೇನು ಆ್ಯಕ್ಟಿವಿಟೀಸಿಂದ ಅವರು ಡಿಸ್ಟರ್ಬ್ ಆಗ್ತಿದ್ರು, ಸೊ ಇದೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ತುಂಬ ಸ್ಟೋರೀಸ್ನ ಕೇಳಿದೆ, ಬಟ್ ಈ ಸ್ಟೋರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಲೆಟ್ ಸ್ಟಾರ್ಟ್. ಊರು ವೈಜಾಗ್. ಆ್ಯಂಡ್ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ಅಮ್ಮು ಅನ್ನೋ ಒಂದು ಹುಡುಗಿ ಮತ್ತು ಅವರ ಫ್ಯಾಮಿಲಿ ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಯಾಕಂದರೆ ಆ ಮನೆಯ ಎನ್ವಿರಾನ್ಮೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಆ ಹುಡುಗಿಗೆ ಅವ್ರ ಮನೆ ಮುಂದೆಗಡೆ ಇರೋ ಒಂದು ಬಿಲ್ಡಿಂಗು ತುಂಬ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಆ ಮನೆಗೆ ಒಂದು ಬ್ಯಾಚುಲರ್ಸ್ ಗ್ರೂಪ್ ಕೂಡ ಬಂದಿರುತ್ತೆ. ಬಟ್ ಅವರು ಕೇವಲ ಒಂದೇ 1 ತಿಂಗಳಿರ್ತಾರೆ, ಆಮೇಲೆ ಖಾಲಿ ಮಾಡ್ತಾರೆ. ಆ್ಯಂಡ್ ಈ ಹುಡುಗಿಗೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಹೋಗಿ ಡೈರೆಕ್ಟಾಗಿ ಓನರ್ನೇ ಕೇಳ್ತಾಳೆ. ಸೊ ಓನರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರ ಮನೇಲಿ ಸಾಮಾನುಗಳು ಬಿದ್ದೋಗೋದು, ರಾತ್ರಿ ಹೊತ್ತಿನಲ್ಲಿ ಯಾರೋ ಅಳ್ತಿರೋ ಥರ ಸೌಂಡು, ಮತ್ತು ಯಾರೋ ಒಂದು ಮಾತಾಡಿಸ್ತಿರೋ ಥರ ಸೌಂಡು, ಸೊ ಈ ಥರ ಶಬ್ದಗಳೆಲ್ಲ ಆಗ್ತಿತ್ತಂತೆ. ಸೊ ಆ ಹುಡುಗರು ಎಷ್ಟರ ಮಟ್ಟಿಗೆ ಭಯ ಬಿದ್ದಿದ್ರು ಅಂತ ಹೇಳಿದ್ರೆ, ಅವರು ಆ ಮನೆ ಬಿಟ್ಟು ಹೊರಗಡೆನೇ ಹೊರಡೋಗಿದ್ರಂತೆ. ಈವನ್ ಸಾಮಾನುಗಳು ಕೂಡ ತಗೊಂಡೋಗಿರಲಿಲ್ವಂತೆ. ಆ ಮನೆ ಓನರ್ಗೆ ಹೇಳಿ ಒಳಗಡೆ ಕಳಿಸಿ ಸಾಮಾನುಗಳನ್ನೆಲ್ಲ ಹೊರಗಡೆ ಥರ ಕೇಳಿದ್ರಂತೆ. ಅಷ್ಟರ ಮಟ್ಟಿಗೆ ಆ ಹುಡುಗರು ಭಯ ಬಿದ್ದಿದ್ದಾರೆ. ಅಮ್ಮಗೆ ಈ ವಿಷಯ ಕೇಳಿ ತುಂಬ ಭಯ ಆಗುತ್ತೆ. ಆ್ಯಂಡ್ ಸ್ವಲ್ಪ ದಿನಗಳ ನಂತರ ಅದೇ ಮನೆಗೆ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಕೂಡ ಬರ್ತಾರೆ. ಆ್ಯಂಡ್ ಆ ಫ್ಯಾಮಿಲಿ ತುಂಬ ಹ್ಯಾಪಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅವ್ರ ಮನೇಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಆ ಮನೇಲಿ 4 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಒಂದು ಚಿಕ್ಕ ಹುಡುಗ ಕೂಡ ಇರ್ತಾನೆ. ಸೊ ಆ ಹುಡುಗಂಗೆ ಸ್ವಲ್ಪ ದಿನಗಳಾದಮೇಲೆ ಕೈ ಫ್ರ್ಯಾಕ್ಚರ್ ಆಗುತ್ತೆ. ಆ್ಯಂಡ್ ಏನಾಯಿತು ಅಂತ ಆ ಹುಡುಗನ ಕೇಳಿದ್ರೆ, ಯಾರು ನನಗೆ ತಳ್ದಂಗೆ ಆಯಿತು ಅಂತೇಳಿ ಆ ಹುಡುಗ ಹೇಳ್ತಾನೆ. ಆ್ಯಂಡ್ ಈ ವಿಷಯನ ಕೇಳಿದ್ಮೇಲೆ ಎಲ್ಲರೂ ಕೂಡ ತುಂಬ ಬೇಜಾರಾಗ್ತಾರೆ. ಆ್ಯಂಡ್ ಆ ಕ್ರಿಶ್ಚಿಯನ್ ಫ್ಯಾಮಿಲಿ ಕೂಡ ಸ್ವಲ್ಪ ದಿನಗಳ ನಂತರ ಆ ಮನೇನ ಖಾಲಿ ಮಾಡ್ತಾರೆ. ಮನೆ ಖಾಲಿ ಮಾಡಿ 2 ಮಂತ್ಸ್ ಆದರೂ ಆ ಮನೆಗೆ ಯಾರೂ ಬಂದಿರಲ್ಲ. ಅದು ಟೂ ಲೇಟ್ ಆಗೇ ಇರುತ್ತೆ. ಆ್ಯಂಡ್ ಒಂದು ದಿನ ಅಮ್ಮು ಅವ್ರ ಮನೆಗೆ ಅವ್ರ ಅಕ್ಕ ಕೂಡ ಬಂದಿರ್ತಾರೆ. ನೈಟ್ ಅಲ್ಲೇ ಸ್ಟೇ ಕೂಡ ಆಗಿರ್ತಾರೆ. ಆ್ಯಂಡ್ ಆ ಅಕ್ಕಗೆ ಒಂದು ಕನಸು ಬಿದ್ದಿರುತ್ತೆ. ಆ ಕನಸು ಹೇಗೆ ಅಂತ ಹೇಳಿದ್ರೆ, ಒಂದು ಬ್ಲ್ಯಾಕ್ ಕಲರ್ ಶ್ಯಾಡೋ, ರೆಡ್ ಕಲರ್ ಐಸು, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ನನಗೆ ನಮ್ಮ ಮನೇಲಿ ಊಟನೇ ಇಕ್ಕಿಲ್ಲ, ಆ ಥರ ನನ್ನನ್ನು ಕೊಂದಿದ್ದಾರೆ. ಸೊ ನನಗೆ ದಯವಿಟ್ಟು ಹೊಟ್ಟೆ ಹಸಿತಾ ಇದೆ, ನಾನು ನಿಮ್ಮ ಮನೆ ಒಳಗಡೆ ಬರ್ತೀನಿ, ಬಟ್ ಫ್ರಂಟ್ ಡೋರಿಂದ ನನಗೆ ಬರೋಕ್ಕಾಗಲ್ಲ. ಸೊ ಕಿಟಕಿಯಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿಂದ ಬರ್ತೀನಿ, ನನಗೆ ಸ್ವಲ್ಪ ಊಟ ಇಕ್ಕು ಅಂತೇಳಿ ಆ ಕನಸು ಆ ಒಕ್ಕಗೆ ಬಿದ್ದಿರುತ್ತೆ. ಆ್ಯಂಡ್ ಆ ಒಕ್ಕ ಕೂಡ ತುಂಬ ಭಯಭೀತರಾಗಿರ್ತಾರೆ. ಸೊ ಬೆಳಗ್ಗೆ ಹೊತ್ತಾದಮೇಲೆ ಎಲ್ಲರೂ ಟೀಗೆ ಅಂತೇಳಿ ಕೂತ್ಕೊತಾರೆ. ಆವಾಗ ಅವರು ಆ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ತಾರೆ, ನನಗೆ ಈ ಥರ ಕನಸು ಬಿದ್ದಿತ್ತು ಅಂತ. ಆ್ಯಂಡ್ ಅಮ್ಮುಗೆ ಆವಾಗ ಫ್ಲ್ಯಾಶ್ ಆಗುತ್ತೆ, ಇಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿ. ಅಮ್ಮು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವ್ರ ತಾಯಿ ಹತ್ರ ಮಾತಾಡಿ, ಇವತ್ತು ಆ ಓನರ್ನ ಹೇಗಾದರೂ ಮಾಡಿ ಸ್ವಲ್ಪ ರ್ಯಾಶ್ ಆಗಾದರೂ ಪರವಾಗಿಲ್ಲ, ಕೇಳೋಣ ಬನ್ನಿ ಅವ್ರ ಮನೇಲಿ ಏನಾಗಿತ್ತು ಆ ಮೇಲ್ಗಡೆ ಮನೇಲಿ ಅಂತ ಹೇಳಿ ಕೇಳೋಕ್ಕೆ ಅಂತ ಹೋಗ್ತಾರೆ. ಆ್ಯಂಡ್ ಓನರ್ ಹತ್ರ ಸ್ವಲ್ಪ ರ್ಯಾಶ್ ಆಗಿ ಕೇಳಿದ್ಮೇಲೆ ಆ ಓನರ್ ಒಂದು ಸ್ಟೋರಿನ ಹೇಳ್ತಾರೆ. 10 ವರ್ಷದ ಕೆಳಗಡೆ ಆ ಮನೇಲಿ ಒಂದು ಫ್ಯಾಮಿಲಿ ಇತ್ತಂತೆ. ತಾತ, ಅಜ್ಜಿ ಮತ್ತು ಅವರ ಸೊಸೆಂದಿರು ಕೂಡ ಇದ್ರಂತೆ. ಆ ಸೊಸೆಂದಿರು ಹೇಗೆ ಅಂತ ಹೇಳಿದ್ರೆ, ಆ ತಾತ ಅಜ್ಜಿಗೆ ಊಟನೇ ಆಗ್ತಾ ಇರಲಿಲ್ವಂತೆ. ಆ್ಯಂಡ್ ಅವರು ತುಂಬ ಹಸಿವಿನಿಂದ ನರಳಿ ಫಸ್ಟು ಆ ತಾತ ಸತ್ತೋಗ್ತಾರೆ. ಆ್ಯಂಡ್ ಸ್ವಲ್ಪ ದಿನಗಳ ನಂತರ ಆ ಅಜ್ಜಿ ಕೂಡ ಸತ್ತೋಗ್ತಾರೆ. ಅಮ್ಮುಗೆ ಈಗ ಫ್ಲ್ಯಾಶ್ ಆಗ್ತಾ ಹೋಗುತ್ತೆ, ಆ ತಾತ ಅಜ್ಜಿ ಊಟ ಇಲ್ದಲೇ ಸತ್ತೋಗಿರೋದಾಗಿರಲಿ, ಅವ್ರ ಅಕ್ಕಗೆ ಒಂದು ಕನಸು ಕೂಡ ಬಂದಿರುತ್ತೆ, ಆ ಕನಸಲ್ಲಿ ನನಗೆ ಹೊಟ್ಟೆ ಹಸಿದಿದೆ ಊಟ ಬೇಕು ಅಂತ ಹೇಳಿರೋದಾಗಿರಲಿ. ಆ್ಯಂಡ್ ಓನರ್ ಕೂಡ ಕೆಲವೊಂದು ಪಾಯಿಂಟ್ಸ್ ಹೇಳಿರ್ತಾರೆ, ಯಾರೋ ಮನೆಯಲ್ಲಿ ಅಳ್ತಾ ಇರೋ ಶಬ್ದ ಬರೋದು, ಅಥವಾ ಸಾಮಾನುಗಳು ಅದಾಗದೇ ಬಿದ್ದೋಗೋದು, ಆ್ಯಂಡ್ ಏನೋ ಒಂಥರ ಸೌಂಡ್ಸ್ ಎಲ್ಲ ಬರೋದು. ಆ್ಯಂಡ್ ಇದೆಲ್ಲದಕ್ಕೂ ಮ್ಯಾಚ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಗೈಸ್, ಲೈಫಲ್ಲಿ ನಾವು ಊಹೆನೇ ಮಾಡಿರಲ್ಲ. ಸೊ ಆ ಥರ ಇನ್ಸಿಡೆಂಟ್ಸ್ ಎಲ್ಲ ಆಗಿರುತ್ತೆ. ಆ್ಯಂಡ್ ಇದೇ ವಿಡಿಯೋದೇ ಪಾರ್ಟ್ 2 ಹೇಳ್ತೀನಿ. ಅಮ್ಮು ಅವರ ತಾಯಿಗೂ ಕೂಡ ಒಂದು ತೊಂದರೆ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಎಂಡ್ ದಿ ವಿಡಿಯೋ. ಸೊ ಟೇಕ್ ಕೇರ್. Bye-bye.